ಡಾರ್ಲಿಂಗ್ ಶೂಟಿಂಗ್ ಸ್ಟಾರ್ಟ್ ಆಗಿ ಇನ್ನೇನು ಕೆಲವು ತಿಂಗಳುಗಳೇ ಕಳೆದು ಹೋಗಿದೆ ಅನ್ನೋದು ಕೂಡ ಡೌಟ್ ಅನ್ನೋ ಅಷ್ಟರಲ್ಲಿ ಮಾರ್ಕ್ ಸಿನಿಮಾದ ಇಂಟರ್ವ್ಯೂ ವಿಡಿಯೋ ಬಂದೇ ಬಿಡ್ತು. ಕಂಪ್ಲೀಟ್ ಟೀಸರ್ ಅಂತ ಇದನ್ನ ಹೇಳೋದಕ್ಕೆ ಆಗಲ್ಲ. ಜಸ್ಟ್ ಮಾರ್ಕ್ ಕ್ಯಾರೆಕ್ಟರ್ನ ರಿವೀಲ್ ಮಾಡುವಂತಹ ಒಂದು ಮಾರ್ಕ್ ಇಂಟರ್ವ್ಯೂ ವಿಡಿಯೋ ರಿಲೀಸ್ ಆಗಿದೆ. 1 ನಿಮಿಷ 14 ಸೆಕೆಂಡ್ಗಳ ಇರುವಂತಹ ಈ ಇಂಟರ್ವ್ಯೂ ವಿಡಿಯೋ ನೋಡಿ ನಮಗೇನೋ ಅನಿಸಿತ್ತು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಮಾರ್ಕ್ ಇಂಟರ್ವ್ಯೂ ವಿಡಿಯೋ ಪಕ್ಕಾ ಆಕ್ಷನ್ ಫೀಲ್ಡ್ ವಿಡಿಯೋ ಗುರುವೆ. ಮಾಸ್ ಅಭಿಮಾನಿಗಳಿಗೆ ಫೀಲ್ಫುಲ್ ಮ್ಯಾಕ್ಸ್ ಗಿಂತ ಹೆಚ್ಚಿಗೆ ಇಷ್ಟ ಆಗುತ್ತೆ ಅನ್ನುವಂತಹ ಸಿಗ್ನಲ್ ಅನ್ನ ವಿಜಯ್ ಕಾರ್ತಿಕೇಯ ಈ ಇಂಟರ್ವ್ಯೂ ವಿಡಿಯೋ ಮೂಲಕ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಈ ಇಂಟರ್ವ್ಯೂ ವಿಡಿಯೋ ನೋಡಿದ್ರೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿ ಸಾಕಷ್ಟು ಸಿಗ್ನೇಚರ್ ಸ್ಟೈಲ್ ಅಬ್ಸರ್ವ್ ಮಾಡಬಹುದು. ಮ್ಯಾಕ್ಸ್ ಸಿನಿಮಾನ ಇಷ್ಟಪಟ್ಟವರಿಗೆ ಖಂಡಿತವಾಗ್ಲೂ ಮಾರ್ಕ್ ಕೂಡ ಇಷ್ಟ ಆಗುತ್ತೆ ಅನ್ನೋದನ್ನ ಸೀಲ್ ಹಾಕಿದಂತೆ ಡೈರೆಕ್ಟರ್ ಈ ವಿಡಿಯೋ ಮೂಲಕ ದೊಡ್ಡದಾಗಿ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ಪ್ರತಿಯೊಂದು ಲೈಟಿಂಗ್ ನಿಂದ ಹಿಡಿದು ಆಕ್ಷನ್ ತನಕ, ಮ್ಯಾನರಿಸಮ್ ಇಂದ ಹಿಡಿದು ಮಾಸ್ ಎಲಿಮೆಂಟ್ಸ್ ತನಕ ಪ್ರತಿಯೊಂದು ಕೂಡ ವಿಜಯ್ ಕಾರ್ತಿಕೇಯ ಮಾರ್ಕ್ ಸಿನಿಮಾದ ವೈಬ್ಗೆನೆ ರಿಸೇಬಲ್ ಆಗುವಂತಹ ರೀತಿಯಲ್ಲೇ ತೋರಿಸಿದ್ದಾರೆ. ಅಲ್ಲಿ ಕಿಚ್ಚನಿಗೆ ದಮ್ ಬೇಕಾಗಿತ್ತು, ಇಲ್ಲಿ ಗುಂಡಿದ್ರೆ ಸಾಕು. ಒಟ್ಟಾರೆ ಅಲ್ಲಿ ಗ್ಯಾಂಗ್ಸ್ಟರ್ಗಳಿಗೆ ಕಿಚ್ಚ ತಲೆನೋವು, ಇಲ್ಲಿ ಕೂಡ ಅವರೇ ಬೇಕು ಅಂತ ಪ್ರತಿಯೊಂದು ಗ್ಯಾಂಗ್ಸ್ಟರ್ ಕಿಡಿಕಾರ್ತಾ ಇದ್ದಾರೆ. ಅದು ಯಾಕೋ ಗೊತ್ತಿಲ್ಲ. ಟೀಸರ್ ನೋಡಿ ಕೆಲವೊಂದು ಸಲ ಮ್ಯಾಕ್ಸ್ ಸಿನಿಮಾದ ಸೀಕ್ವೆನ್ಸ್ನಲ್ ಅಥವಾ ಪ್ರಿಕ್ವೆಲ್ ಇರಬಹುದು ಅನ್ನುವಂತಹ ರೀತಿಯಲ್ಲೂ ಕೂಡ ಫೀಲ್ ಕೊಡುತ್ತೆ. ಕಿಚ್ಚ ಅವರ ಡಿಫ್ರೆಂಟ್ ಹೇರ್ ಸ್ಟೈಲ್ ನೋಡಿ ಇರೋದಕ್ಕೆ ಚಾನ್ಸೇ ಇಲ್ಲ ಬಿಡು ಅಂತ ನಾವು ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಯಾಕಂದ್ರೆ ಈಗಾಗಲೇ ಲೀಕ್ ಆಗಿರುವಂತಹ ಶೂಟಿಂಗ್ ಫೋಟೋಗಳು ನೋಡಿದ್ರೆ ಇದರಲ್ಲೂ ಕಿಚ್ಚ ಅವರು ಪೊಲೀಸ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಆದರೂ ಕೂಡ ಇಲ್ಲಿನ ಗತ್ತು ಹಾಗೂ ಗಮ್ಮತ್ತು ನೋಡಿ ಕಿಚ್ಚ ಗ್ಯಾಂಗ್ಸ್ಟರ್ ಪಾತ್ರವನ್ನು ಕೂಡ ಪ್ಲೇ ಮಾಡ್ತಿರಬಹುದು ಅನ್ನುವಂತಹ ಚಿಕ್ಕ ಯೋಜನೆ ಹೇಗೆ ಬಂದು ಹಾಗೆ ಹೋಗುತ್ತೆ. ಇನ್ನು ಮೇಕಿಂಗ್ ವಿಚಾರಕ್ಕೆ ಬರೋದಾದ್ರೆ ಮಾಸ್ ವೈವ್ಗೆ ಬೇಕಾಗಿರುವಂತಹ ರೀತಿಯಲ್ಲಿ ಶೇಖರ್ ಚಂದ್ರ ಅವರು ಕ್ಯಾಮರಾ ವರ್ಕ್ ಹಾಗೂ ಅಜನೀಶ್ ಲೋಕನಾಥ್ ಅವರ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಬಹುದು. ಇನ್ನು ನೀವು ಟೀಸರ್ ಕ್ಲೈಮ್ಯಾಕ್ಸ್ ನಲ್ಲಿ ನೋಡಬಹುದಾದ ಒಂದು ಡೈಲಾಗ್ಸ್ ಕೂಡ ಮ್ಯಾಕ್ಸ್ ನ ನೆನಪು ಮಾಡುತ್ತೆ. ಅಲ್ಲಿ ಮ್ಯಾಕ್ಸ್ ಹತ್ರ ಮಾತನಾಡಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ ಅಂತ ಹೇಳಿದ್ದಾರೆ. ಇಲ್ಲಿ ಮಾರ್ಕ್ ಬಗ್ಗೆ ಮಾತನಾಡಬೇಕಾದ್ರೆ ಮನಸ್ಸಲ್ಲೇ ಮಾತಾಡಬೇಕು ಅಂತ ಹೇಳುವರು. ಏನೇ ಹೇಳಿ ಆಗ್ಲೇ ಕಿಚ್ಚ ಅವರ ಫ್ಯಾನ್ಸ್ ಮ್ಯಾಕ್ಸ್ ನ ಇಷ್ಟಪಟ್ಟಿದ್ದಾರೆ. ಎಕ್ಸ್ಪ್ರೆಷನ್ ಮಾಡೋದಕ್ಕೆ ಡೈರೆಕ್ಟರ್ ಅದೇ ರೀತಿಯಲ್ಲಿ ಫಿಲ್ಮ್ನ ಮತ್ತೆ ಸ್ವಲ್ಪ ಚೇಂಜ್ ಮಾಡಿ ತಂದಿದ್ದಾರೆ ಅನ್ನುವಂತಹ ಫೀಲ್ ಅಂತೂ ಈ ಇಂಟ್ರೋ ವಿಡಿಯೋ ಕೊಡುತ್ತೆ. ಕಿಚ್ಚ ಇಲ್ಲಿ ಪಕ್ಕಾ ಬ್ಯಾಡ್ ಆಸ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ಯಾವನಿಗೂ ಕೂಡ ಕೇರ್ ಮಾಡದೆ ಇರುವಂತಹ ರೀತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಿಚ್ಚನ ಅಭಿಮಾನಿಗಳು ಕೂಡ ಅವರನ್ನ ನೋಡಿ ಇಷ್ಟಪಡೋದು ಅಂತ ಕ್ಯಾರೆಕ್ಟರ್ನಲ್ಲಿ ಥಿಯೇಟರ್ನಲ್ಲಿ ಎಸ್ಪೆಷಲಿ ಕಿಚ್ಚನ ಅಭಿಮಾನಿಗಳು ಮಾತ್ರ ಈ ಮೂಮೆಂಟ್ಸ್ಗಳನ್ನ ಶೀಳೆ ಹೊಡೆಯೋದು ಎಂಜಾಯ್ ಮಾಡೋದು ಅಂತೂ ಗ್ಯಾರಂಟಿ. ಬಟ್ ನಾರ್ಮಲ್ ಆಡಿಯನ್ಸ್ಗೆ ಅದೇ ತರ ಇದೆಯಲ್ಲ ಅಂತ ಥಿಯೇಟರ್ನಲ್ಲಿ ಅನ್ಸದಿದ್ರೆ ಸಾಕು, ಅದು ಒಳ್ಳೆಯದು. ಇರೋ ಇಷ್ಟುದ್ದ ಇಂಟ್ರೋ ವಿಡಿಯೋ ಅಷ್ಟೇನು ಬಿಟ್ಟು ಕೊಡಲಿಲ್ಲ ಅಂತ ಅಂದ್ರೂ ಕೂಡ ನೋಡಿದಾಗ ಬೇಡ ಅಂದ್ರೂ ನೆನಪಾಗಿ ಬರೋದು ಮಾರ್ಕ್. ಇದನ್ನ ಮಾತ್ರ ಯಾರು ಅಲಗಲಿಯ ಹಾಗೆ ಇಲ್ಲ. ಡೈರೆಕ್ಟರ್ ಸಾಹೇಬ್ ಅವರು ನಮ್ಮಿಂದ ಬೇರೆ ಏನಾದರೂ ಸೀಕ್ರೆಟ್ ಮುಚ್ಚಿಟ್ಟಿರಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ರಿಲೀಸ್ಗೆ ಇನ್ನು ಕೇವಲ 1.5 ತಿಂಗಳು ಮಾತ್ರ ಬಾಕಿ ಇರೋದು. ಹೀಗಾಗಿ ಕಂಟೆಂಟ್ ಒಂದೊಂದಾಗಿ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಮ್ಯಾಕ್ಸ್ ಗಿಂತ ಯಾವ ರೀತಿಯಲ್ಲಿ ವಿಭಿನ್ನವಾಗಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಬಾರಿ ಮಾರ್ಕ್ ಅನ್ನ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಮಾಡಬಹುದಾದಂತಹ ಯೋಜನೆಯಲ್ಲಿ ಸಿನಿಮಾ ತಂಡ ಇದೆ. ಬಟ್ ಸಮಯ ಕಮ್ಮಿ ಇರೋದ್ರಿಂದ ಅವರ ಪ್ರಮೋಷನ್ ಬಗ್ಗೆ ಸ್ವಲ್ಪ ತಲೆ ಕೆಡಿಸಿಕೊಂಡು